ಅಯ್ಯೋ 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 ಅವಳು ಕೋಪ ಕಮ್ಮಿ ಮಾಡ್ಕೋತ ಈ ರೀತಿ ಹೇಳ್ತಾ ಇದೀನಿ ನಾನು. ಪರ್ಣಿಕಾ ಬೇಡ ಬಿಟ್ಬಿಡಮ್ಮ. ಪರ್ಣಿಕಾ ಬಿಡು. ನನ್ ಬಿಡಲ್ಲಮ್ಮ, ನಾನ್ ಇವತ್ತು ಬಿಡಲ್ಲ. ಇವಳು ಸಾಯ್ಬೇಕು. ಬಿಡು ಪರ್ಣಿಕಾ. ಅಯ್ಯೋ ಪರೇ, ನಿಮ್ಮೆಲ್ರಿಗೂ ಹುಚ್ಚ ಹಿಡ್ದಿದ್ಯಾ? ಅಲ್ಲ ಅರವಿಂದ್ ಅಮ್ಮನವ್ರನ್ನ ನಾನ್ ಯಾಕೆ ಸಾಯಿಸ್ಬೇಕು ಅನ್ಕೊಳ್ಳಿ? ಯಾಕೆ ಅಂದ್ರೆ ಅತ್ತೆಗೇನಾದ್ರೂ ಪ್ರಜ್ಞೆ ಬಂದ್ರೆ ಅವ್ರಿಗೆ ಹೊಡೆದಿದ್ ನೀನೇ ಅಂತ ನಮ್ಮೆಲ್ರಿಗೂ ಹೇಳ್ತಾರೆ ಅನ್ನೋ ಕಾರಣಕ್ಕೆ. ಆ ನಿಜ ಗೊತ್ತಾದ್ರೆ ನಮ್ಮ ಅಳಿಯಾನೆ ನಿನ್ನ ತುಂಡು ತುಂಡ ಕತ್ತರಿಸಿ ಬಿಸಾಕ್ತಾನ. ಅದಕ್ಕೆ ನಾನು ಬಯಸೋದ್ ಕೂಡ ಅದನ್ನೇ. ಅರವಿಂದ್ ಅಮ್ಮನಿಗೆ ಪ್ರಜ್ಞೆ ಬರ್ಬೇಕು, ಅವ್ರಿಗೆ ಹೊಡೆದವ್ರು ಯಾರು ಅಂತ ಹೇಳ್ಬೇಕು. ಅನಿರುದ್ಧ ಅವ್ರನ್ನ ಸಾಯಿಸ್ಬೇಕು, ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಅದಕ್ಕೋಸ್ಕರನೇ ಆ ದಿನಕ್ಕೋಸ್ಕರನೇ ನಾನು ಹಗಲು ರಾತ್ರಿ ಎಂದೇ ವೈದ್ಯ ಮಾಡ್ತಿರೋದು. ನೀನು ಮಾಡಿರೋದು ಚಿಕಿತ್ಸೆನೇ ಆಗಿದ್ರೆ ರೋಗ ವಾಸಿ ಆಗುತ್ತೆ ಹೊರತು ಈ ರೀತಿ ಬಾಯಿಂದ ರಕ್ತ ಯಾಕೆ ಬರುತ್ತೆ? ಇಷ್ಟೊತ್ತರೆಗೂ ಚೆನ್ನಾಗಿದ್ದ ನಮ್ಮ ಅತ್ತಿಗೆ ಇವಾಗ ಯಾಕೆ ಈ ರೀತಿ ಆಡ್ತಿದ್ದಾರೆ? ಅದು ಗೊತ್ತಿದ್ರೆ ನಿಮ್ ಬಾಯಿಗೆ ಸಿಕ್ಕಾಕೊಳ್ಳೋ ಕರ್ಮ ನನಗೆ ಯಾಕೆ ಬರ್ಬೇಕಿತ್ತು? ನಿಜ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದ್ಲು ಅರವಿಂದ್ ಅಮ್ಮನ ಪೈಡಮ್ಮ ತಾಯಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅನಿರುದ್ಧ್, ನಡಿ ಕರ್ಕೊಂಡು ಹೋಗೋಣ. ಸರಿ ಪುಣ್ಯ, ಕರ್ಕೊಂಡು ಹೋಗೋಣ. ಅಮ್ಮ, ಚೌಡಮ್ಮ ತಾಯಿ ಹತ್ರ ಕರ್ಕೊಂಡೋದ್ರೆ ಹೇಗಾದ್ರೂ ಮಾಡಿ ನಿಜನ ಬಾಯಿ ಬಿಡಿಸ್ತಾಳೆ. ಅವಾಗೆಲ್ಲರೂ ನಂಬುಡಿಕೆ ಬಂದ್ಬಿಡುತ್ತೆ. ನಮ್ಮ ಅತ್ತಿಗೆನಲ್ಲಿ ಕರ್ಕೊಂಡು ಹೋಗ್ದಿರೋಗ್ ನಾವು ನೋಡ್ಕೋಬೇಕು. ಅನಿರುದ್ಧ್ ಬೇಡ, ನಮ್ಮ ಅತ್ತಿಗೆ ಇಲ್ಲಿಂದ ಕರ್ಕೊಂಡು ಹೋಗಕ್ ನಾನ್ ಬಿಡಲ್ಲ. ಯಾಕೆ ಬಿಡಲ್ಲ? ನಿನಗ್ ಗೊತ್ತಿಲ್ಲ ಭಾವ, ಇವಳೊಬ್ಳು ದೊಡ್ಡ ಮಾಯಗಾತಿ. ಅಲ್ಲಿಗೆ ಹೋದ್ಮೇಲೆ ಏನೋ ಒಂದು ಮಾಯ ಮಾಡಿ ಆ ಆರೋಪನ ನನ್ನ ಮೇಲೆ ಹಾಕಿದ್ಲು. ಹಾಗಂತ ಅಮ್ಮನ್ನ ಇಲ್ಲೇ ಇರಿಸಿ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನೀವ್ ಅನ್ಕೊಂಡಿರೋ ರೀತಿ ಪುಣ್ಯ ಕೆಟ್ಟವಳಲ್ಲ ನಿಮ್ಮೇಲೆ ಆರೋಪ ಹಾಕೋದಕ್ಕೆ. ಅಮ್ಮ 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 ನೋಡ್ರಮ್ಮ, ಅಮ್ಮ 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 ನೋಡ್ರಮ್ಮ, ಪುಣ್ಯ ಪುಣ್ಯ ಅಮ್ಮ ಅಮ್ಮ ಅಮ್ಮ. ಅನಿರುದ್ಧ್, ಏನೂ ಆಗಲ್ಲ. ಅರವಿಂದ್ ಅಮ್ಮನಿಗೆ ಎದುರಾಗಿರೋ ಪ್ರಾಣಾಪಾಯಕ್ಕೆ ಕಾರಣ ವೈದ್ಯನೇ ಆಗಿದ್ರೆ ಧನ್ವಂತರಿ ಎಲೆಗಳಿಗೆ ಅರವಿಂದ್ ಅಮ್ಮನ ಪ್ರಾಣ ಉಳಿಸೋ ಶಕ್ತಿ ಇದೆ. ನಡಿ ಹೋಗೋಣ. ನಿಲ್ಸು, ಮಾಡಿರೋ ಚಿಕಿತ್ಸೆ ಸರಿ ಆಗ್ಲಿಲ್ವಾ? ಔಷಧಿ ಕೊಟ್ಟು ಸಾಯಿಸ್ಬೇಕು ಅಂತಿದ್ಯಾ? ನನ್ ಮಾವಯ್ಯ ಬರ್ತಿದಾರ್ ಕಣೆ, ನಿನ್ನ ತುಂಡು ತುಂಡ ಕತ್ತರಿಸಾಕ್ತಾರೆ. ಅನಾವಶ್ಯಕವಾಗಿ ಜಗಳ ಮಾಡಿ ಅವ್ರ ಪ್ರಾಣಕ್ಕೆ ಕುತ್ತು ತರಬೇಡ ಪರ್ಣಿಕಾ. ನನಗ್ ನಿನ್ ಮೇಲೆ ನಂಬಿಕೆ ಇಲ್ಲ. ನನಗಿದೆ, ಮಾಡೆ. ನಿನ್ನ ಪ್ರಯತ್ನದಿಂದ ನಮ್ಮತ್ತೆ ರಕ್ತವಾಂತಿ ಮಾಡ್ತಿದ್ದಾರೆ. ಅವ್ರ ಪ್ರಾಣ ಏನಾದ್ರೂ ಹೋದ್ರೆ ನೀನ್ ರಕ್ತ ಕಕ್ಬೇಕಾಗತ್ತೆ. ಅನಿರುದ್ಧ್, ಧನ್ವಂತರಿ ಎಲೆಗಳಿಗೆ ಅರವಿಂದ್ ಅಮ್ಮನ ಪ್ರಾಣ ಕಾಪಾಡೋ ಶಕ್ತಿ ಇದೆ. ನಡಿ ಹೋಗೋಣ. ಮೂಲಿಕೆ ತರಕ್ ಹೋಗ್ತಿದ್ಯಾ ಅಥವಾ ಅಲ್ಲಿಂದಾನೇ ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಏನು ಒಳ್ಳೆ ರೀತಿಯಲ್ಲಿ ಯೋಚಿಸೋದೇ ಇಲ್ವಾ? ಓಡ್ ಹೋಗೋ ಯೋಚನೆ ಇದ್ರೆ ಇಷ್ಟು ದೂರ ಬರ್ತಿರ್ಲಿಲ್ಲ, ಇಷ್ಟೊಂದು ಕಷ್ಟನ ತಗೋತಿರ್ಲಿಲ್ಲ. ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೋಬೇಡ. ನಡಿ ಅನಿರುದ್ಧ್. ಪರಮೇಶ್ವರ, ನೀನೇ ದಿಕ್ಕು. ಇವತ್ತಿನ ದಿನ ನಿನಗೆ ಕಡೆ ದಿನ. ನಿನ್ನನ್ನಿವತ್ತು ಈ ಚೌಡಮ್ಮ ತಾಯಿಗೆ ಬಲಿ ಕೊಡ್ತೀನಿ. ಪುಣ್ಯ, ಹುಷಾರು ಪುಣ್ಯ. ಇದಲ್ಲ.
ಇದೆ ಇದೆ ಧನ್ವಂತ್ರಿ ಎಲೆ. ಅಂದ್ರೆ ಆ ಮೂಲಿಕೆ ಇಲ್ಲೇ ಎಲ್ಲೋ ಇದೆ. ಬಾ ಪುಣ್ಯ. ಅನಿರುದ್ಧ್, ಅಲ್ಲೋಡು ಧನ್ವಂತ್ರಿ ಮರ. ನಡಿ. ಇದೆ ಇದೆ ಧನ್ವಂತ್ರಿ ಮರ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರೆ ಅಮೃತ ಕಳಶ ಹಸ್ತಾಯೇ ನಮಃ ಸರ್ವಮಯ ವಿನಾಶನಾಯ ತ್ರಿಲೋಕನಾಥಂ ಶ್ರೀ ಮಹಾವಿಷ್ಣುವೇ ನಮಃ. ಅನಿರುದ್ಧ್, ಮರ ಹತ್ತಿ ಎಲೆ ಕೇಳು. ಸರಿ ಪುಣ್ಯ. ಅಯ್ಯೋ ಅಮ್ಮ, ಅನಿರುದ್ಧ್, ಅನಿರುದ್ಧ್, ಏನಾಯ್ತು ಏನಾಯ್ತು? ಏನೋ ಗೊತ್ತಿಲ್ಲ ಪುಣ್ಯ, ಯಾರೋ ತಳ್ದಂಗಾಯ್ತು. ಇರು, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ.